ಎನ್ಎಂಸಿ ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಕಕ್ಕಿಂಜೆಯಲ್ಲಿ ನಡೆದ ವೃದ್ಧ ದಂಪತಿಯ ಕೊಲೆ ಪ್ರಕರಣ, ಪೊಲೀಸರಿಂದ ಕೊಲೆ ಆರೋಪಿಯ ಬಂಧನ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶರಣಪ್ಪ ಹೇಳಿಕೆ. ರಬ್ಬರ್ ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯ, ರಬ್ಬರ್ ಬೆಳೆಗಾರರ ಸಂಘಟನೆಯಿಂದ ಹಕ್ಕೊತ್ತಾಯ ಸಭೆ, ಸಮಸ್ಯೆಗಳನ್ನು ಪರಿಹರಿಸುವಂತೆ ಸರ್ಕಾರಕ್ಕೆ ಮನವಿ. ನಗರದಲ್ಲಿ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸುವ ಹಿನ್ನೆಲೆ ಮಂಗಳೂರಿನಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದ, ಮಹಾನಗರ ಪಾಲಿಕೆ ಪೊಲೀಸ್ ಇಲಾಖೆಯಿಂದ ಆಯೋಜನೆ. ಜನವರಿ 10ರಂದು ಚಾರ್ಮಾಡಿಯ ಕಕ್ಕಿಂಜೆಯಲ್ಲಿ ನಡೆದಿದ್ದ ವೃದ್ಧ ದಂಪತಿಗಳ ಕೊಲೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಕಳೆದ ಆದಿತ್ಯವಾರ ಬೆಳ್ತಂಗಡಿ ತಾಲೂಕನ್ನೇ ಬೆಚ್ಚಿ ಬೀಳಿಸಿದ್ದ ಚಾರ್ಮಾಡಿ ಗ್ರಾಮದ ಕಕ್ಕಿಂಜೆ ಕಲ್ಲೇಕೇರಿಕಲ್ ವೃದ್ಧ ದಂಪತಿಗಳಾದ ಕೆವಿ ವರ್ಕಿ ಮತ್ತು ಅವರ ಪತ್ನಿ ಎಲ್ಲಿಕುಟ್ಟಿ ಕೊಲೆ ನಡೆಸಿ ಮನೆಯಲ್ಲಿದ್ದ ಬೆಲೆ ಬಾಳುವ ಸೊತ್ತುಗಳನ್ನು ಲೂಟಿಗೈದ ಪ್ರಕರಣಕ್ಕೆ ಸಂಬಂಧಿಸಿ ತಲೆಮರೆಸಿಕೊಂಡಿದ್ದ ಆರೋಪಿ ರವಿಯಾನೆ ರಾಜು ಎಂಬಾತನನ್ನು ಬಂಧಿಸಲಾಗಿದೆ. ಆರೋಪಿಯ ಬಂಧನದ ಕುರಿತು ಜಿಲ್ಲಾ ಎಸ್ಪಿ ಶರಣಪ್ಪ ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಂಧಿತರನ್ನು ಗದಗ ಮೂಲದ 26 ವರ್ಷದ ರವಿಯಾನೆ ರಾಜು ಎಂದು ಗುರುತಿಸಲಾಗಿದ್ದು, ಈತ ಬಾಲ್ಯದಲ್ಲೇ ಹಲವಾರು ಅಪರಾಧ ಪ್ರಕರಣಗಳಲ್ಲಿ ಗುರುತಿಸಿಕೊಂಡವನಾಗಿದ್ದಾನೆ. ಜನವರಿ 10ರಂದು ರಾತ್ರಿಯ ವೇಳೆ ವರ್ಗೀಸ್ ಹಾಗೂ ಪತ್ನಿ ಎಲಿಯಮ್ಮ ಅವರ ಮನೆಗೆ ಬಂದು ನೀರು ಕೇಳಿದ್ದು, ಈ ಸಂದರ್ಭ ತನಗೆ ದಾರಿ ತೋರಿಸುವಂತೆ ಕೇಳಿ ವರ್ಗೀಸ್ರನ್ನು ಕರೆದುಕೊಂಡು ಹೋಗಿ ದಾರಿ ಮಧ್ಯೆ ಹತ್ಯೆ ನಡೆಸಿದ್ದ. ಬಳಿಕ ಮನೆಗೆ ಬಂದು ಎಲಿಯಮ್ಮರನ್ನು ಕೊಲೆಗೈದು ಅವರ ಮೈಮೇಲಿದ್ದ ಚಿನ್ನಾಭರಣ ಹಾಗೂ ಮನೆಯಲ್ಲಿದ್ದ ನಗದು ದೋಚಿದ್ದ ಎಂದು ಅವರು ತಿಳಿಸಿದರು. ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಳೆದ ಒಂದು ದಿನಗಳ ಹಿಂದೆ ಒಂದು ತುಂಬ ಗಂಭೀರವಾದ ಮತ್ತು ಸೆನ್ಸಿಟಿವ್ ಡಬಲ್ ಮರ್ಡರ್ ಫಾರ್ ಗೇನ್ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವರದಿಯಾಗಿತ್ತು. ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಹತ್ತಿರ ಇರುವ ಕಕ್ಕಿಂಜೆ ಗ್ರಾಮದಲ್ಲಿ ಹಿರಿಯ ದಂಪತಿಗಳಿಂದ ಕೊಲೆ ಮಾಡಿ ಅಲ್ಲಿನ ಕೆಲವು ಸ್ವತ್ತುಗಳನ್ನು ತೆಗೆದುಕೊಂಡು ಪರಾರಿಯಾಗಿದ್ದ ಪ್ರಕರಣ ವರದಿಯಾಗಿತ್ತು. ಅದಾದ ತಕ್ಷಣ ನಾವೆಲ್ಲ ಸ್ಥಳಕ್ಕೆ ಹೋಗಿ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ASP ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಿದ್ವಿ. ಅದೇ ರೀತಿ ಅವರಿಗೆ ಸಹಕರಿಸಲಿಕ್ಕೆ ಅಧೀನದಲ್ಲಿ ಅವರಿಗೆ ಟೀಮ್ಸ್ 3 ಸಬ್ ಟೀಮ್ಸ್ ಅನ್ನು ಮಾಡಿದ್ವಿ. ಇದರಲ್ಲಿ ನಮಗೆ ಮತ್ತೆ ಘಟನಾ ಸ್ಥಳಕ್ಕೆ ನಾವು ಫೋರೆನ್ಸಿಕ್ ಎಕ್ಸ್ಪರ್ಟ್ಸು ಮತ್ತು ನಮ್ಮ ರೀಜನಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಟೀಮ್ಸು, ಡಾಗ್ ಸ್ಕ್ವಾಡ್ ಮತ್ತು ಫಿಂಗರ್ ಪ್ರಿಂಟ್ ನಾನಾ ರೀತಿಯಲ್ಲಿ ವೈಜ್ಞಾನಿಕವಾಗಿ ಎಷ್ಟು ಮಾಹಿತಿಯನ್ನು ನಾವು ಘಟನಾ ಸ್ಥಳದಿಂದ ಕಲೆ ಹಾಕಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಪ್ರಯತ್ನ ಮಾಡಲಾಗಿತ್ತು. ಎಲ್ಲರ ಪ್ರತಿಫಲವಾಗಿ ನಮಗೆ ಈ ಕೃತ್ಯವನ್ನು ಮಾಡಿದ ಆರೋಪಿ ಪತ್ತೆಯಾಗಿ ಈಗ ಆರೋಪಿಯನ್ನು ತನಿಖಾಧಿಕಾರಿ ಮತ್ತು ಅವರ ತಂಡವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಆರೋಪಿ ಹೆಸರು ರವಿಯಾನೆ ರಾಜು, ವಯಸ್ಸು 26, ನೇಟಿವ್ ಆಫ್ ಗದಗ ಡಿಸ್ಟ್ರಿಕ್ಟ್. ಇವರೆಲ್ಲ ಈಗ ರಸ್ತೆಯಲ್ಲಿ ಮಾಡಲಾಗಿದೆ. ಬಂಧಿತ ಆರೋಪಿ ರಾಜು ಬಾಲ್ಯದಲ್ಲೇ ಅಪರಾಧ ಪ್ರಕರಣದಲ್ಲಿ ಗುರುತಿಸಿಕೊಂಡಿದ್ದು, ಈತನ ಮೇಲೆ ಈಗಾಗಲೇ 15 ಪ್ರಕರಣಗಳು ದಾಖಲಾಗಿವೆ. 8 ಪ್ರಕರಣದಲ್ಲಿ ನ್ಯಾಯಾಲಯದ ವಾರೆಂಟ್ ಇದೆ ಎಂದು ಅವರು ಹೇಳಿದರು. ಕಾರ್ಯಾಚರಣೆಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ವಿನ್ಸೆಂಟ್ ಶಾಂತಕುಮಾರ್, ASP ರಾಹುಲ್ ಕುಮಾರ್, DSP AC ಗೌರೀಶ್ ಸೇರಿದಂತೆ ಹಲವು ಸಿಬ್ಬಂದಿ ಶ್ರಮಿಸಿದ್ದಾರೆಂದು ಹೇಳಿದ SP ಈ ಸಂದರ್ಭ ಪೊಲೀಸ್ ಸಿಬ್ಬಂದಿಗೆ ಪ್ರಶಂಸಾ ಪತ್ರವನ್ನು ನೀಡಿದರು. ಇಡೀ ಮಂಗಳೂರು ನಗರಕ್ಕೆ ನೀರುಣಿಸುವ ನೇತ್ರಾವತಿ ನದಿ ದಿನ ದಿನ ಮಲಿನಗೊಳ್ಳುತ್ತಿದೆ. ಜಿಲ್ಲಾಧಿಕಾರಿಗಳ ಆದೇಶವನ್ನು ಧಿಕ್ಕರಿಸಿ ದಿನನಿತ್ಯ ನದಿಯನ್ನು ಮಲಿನಗೊಳಿಸಲಾಗುತ್ತಿದೆ. ಸ್ವಚ್ಛತೆಯ ದೃಷ್ಟಿಯಿಂದ ಯಾವುದೇ ಕ್ರಮಗಳನ್ನು ಕೈಗೊಂಡರೂ, ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರೂ ಜನ ಅದಕ್ಕೆ ಸ್ಪಂದನೆ ನೀಡುವುದು ಕಡಿಮೆ. ಇದಕ್ಕೆ ಉದಾಹರಣೆ ಬಂಟ್ವಾಳ ನೇತ್ರಾವತಿ ನೀರನ್ನು ಕಲುಷಿತಗೊಳಿಸಬಾರದು, ಅದನ್ನು ಕುಡಿಯಲು ಉಪಯೋಗಿಸಲಾಗುತ್ತದೆ ಎಂದು ಜಿಲ್ಲಾಡಳಿತದ ಆದೇಶವಿದ್ದರೂ ಅದನ್ನು ಧಿಕ್ಕರಿಸಿ ಇಲ್ಲಿ ನೀರನ್ನು ಮಲಿನಗೊಳಿಸುವುದು ದಿನೇ ದಿನೇ ಜಾಸ್ತಿಯಾಗುತ್ತಿದೆ. ನದಿ ನೀರಿನಲ್ಲಿ ಸ್ನಾನ ಮಾಡಬಾರದು, ದನಗಳನ್ನು ತೊಳೆಯಬಾರದು, ಪಾತ್ರೆ ತೊಳೆಯಬಾರದು ಎಂದು ಜಿಲ್ಲಾಧಿಕಾರಿ ಅವರ ಆದೇಶದ ಬೋರ್ಡ್ ಅನ್ನು ತಹಶೀಲ್ದಾರರು ಹಾಕಿದ್ದಾರೆ.
ಜೊತೆಗೆ ಪುರಸಭೆ ಕೂಡ ಇದೇ ರೀತಿಯ ಬೋರ್ಡ್ ಅನ್ನು ಇಲ್ಲಿ ಹಾಕಿದೆ. ಆದರೆ ಬೋರ್ಡ್ ಹಾಕಿದ ಬಳಿಕ ಪುರಸಭೆಯ ಮುಖ್ಯಾಧಿಕಾರಿ ಮತ್ತು ದಂಡಾಧಿಕಾರಿ ಅವರು ಅತ್ತ ಕಡೆ ಹೋಗಿಲ್ಲ ಎಂಬುದಕ್ಕೆ ಇದೇ ಸಾಕ್ಷಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗಿನ ದಿನಗಳಲ್ಲಿ ಬಿಹಾರ ಮೂಲದ ವ್ಯಕ್ತಿಗಳು ಮತ್ತು ಕುಟುಂಬವೇ ಇಲ್ಲಿ ಬೀಡು ಬಿಟ್ಟಿದೆ. ಬಂಟ್ವಾಳದ ನೇತ್ರಾವತಿ ನದಿಯ ಗೂಡಿನ ಬಳಿ ಸುಣ್ಣದ ಗೂಡಿನಲ್ಲಿ ಇದೇ ರೀತಿ ಆಸುಪಾಸಿನಲ್ಲಿ ಕಟ್ಟಡ ಕೆಲಸಕ್ಕೆಂದು ಬಂದ ನೂರಾರು ಕಾರ್ಮಿಕರಿದ್ದಾರೆ. ಸ್ಥಳೀಯ ಗುತ್ತಿಗೆದಾರ ಹೊರ ಜಿಲ್ಲೆ ಮತ್ತು ರಾಜ್ಯಗಳಿಂದ ನೂರಾರು ಮಂದಿಯನ್ನು ಕಟ್ಟಡ ಕೆಲಸಕ್ಕೆ ಕರೆಸಿಕೊಂಡಿದ್ದಾರೆ. ಆದರೆ ಅವರಿಗೆ ವಾಸ ಮಾಡಲು ಸರಿಯಾದ ವ್ಯವಸ್ಥೆ ಮಾಡದೆ ಅವರು ನೇತ್ರಾವತಿ ನದಿಯನ್ನು ಬಳಸಿಕೊಳ್ಳುತ್ತಿದ್ದಾರೆ. ಅವರಿಗೆ ಪುರಸಭೆಯ ಜಾಗದಲ್ಲಿ ನಿರ್ಮಿಸಲಾದ ಸುಣ್ಣದ ಗೂಡೆ ವಾಸಸ್ಥಳ. ಇಲ್ಲಿ ಶೌಚಾಲಯವಿಲ್ಲ. ಹಾಗಾಗಿ ನೇತ್ರಾವತಿ ನದಿಯೇ ಇವರಿಗೆ ಶೌಚಾಲಯ. ಬಟ್ಟೆ ತೊಳೆಯಲು ನದಿಯೇ ಆಸರೆ. ಪಾತ್ರೆಯಿಂದ ಹಿಡಿದು ಸ್ನಾನ ಹೀಗೆ ದೈನಂದಿನ ಎಲ್ಲ ಚಟುವಟಿಕೆಗಳು ಇಲ್ಲೇ ನಡೆಯುತ್ತದೆ. ಜೊತೆಗೆ ರಾತ್ರಿ ಹೊತ್ತಲ್ಲಿ ಇದೇ ಜಾಗದಲ್ಲಿ ಅನೈತಿಕ ಚಟುವಟಿಕೆ ಕೂಡ ನಡೆಯುತ್ತದೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕು ಎಂದು ಪರಿಸರದ ನಿವಾಸಿಗಳು ಆಗ್ರಹಿಸುತ್ತಿದ್ದಾರೆ. ನೇತ್ರಾವತಿ ನದಿ ಬದಿಯಲ್ಲಿ ಪುರಸಭೆಯವರು ನದಿ ನೀರನ್ನು ಹಾಳು ಮಾಡಬೇಡಿ ಎಂದು ಜಿಲ್ಲಾಧಿಕಾರಿ ಆದೇಶದಂತೆ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಹೊರ ಜಿಲ್ಲೆಯ ಕೆಲಸಗಾರರು ಬಂದು ನದಿ ಬದಿಯಲ್ಲಿ ಬಟ್ಟೆ ತೊಳೆಯುವುದು, ಸ್ನಾನ ಮಾಡುವುದು, ಮತ್ತು ನೀರನ್ನು ಹಾಳು ಮಾಡುವುದು, ಮತ್ತು ಅಲ್ಲಿ ಕಕ್ಕುಸು ದೈನಂದಿನ ಚಟುವಟಿಕೆ ನಡೆಸುವುದು, ಮತ್ತು ರಾತ್ರಿ ಹೊತ್ತಲ್ಲಿ ಭಾರಿ ಅವ್ಯವಹಾರ ಮತ್ತು ಇಲ್ಲಿ ಶರಾಬು ಕುಡಿದು ಬಂದು ಗಲಾಟೆ ಮಾಡುವುದು. ಹೆಣ್ಣು ಮಕ್ಕಳು ರಾಶಿಯಾಗಿ ಊರಿನವರು ಹುಡುಗರೆಲ್ಲ ಜೊತೆಯಲ್ಲಿ ಆಟ ಆಡ್ತಾರೆ ರಾತ್ರಿಯಲ್ಲಿ. ನಮ್ಮ ಊರಿನಲ್ಲಿ ಇಲ್ಲಿ ಕೂತುಕೊಳ್ಳಿಕ್ಕೆ ಗೊತ್ತಿಲ್ಲ. ಮರ್ಯಾದಸ್ಥರಿಗೆ ಭಾರಿ ತೊಂದರೆ ಆಗಿದೆ. ಇದಕ್ಕೆ ತಕ್ಕ ಕ್ರಮ ಕೈಗೊಳ್ಳಬೇಕೆಂದು. ಮಹೇಂದ್ರ ಕಂಪನಿಯ ನೂತನ ಮಹೇಂದ್ರ KUV 100 ಕಾರು ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಂಡಿತು. ಮಹೀಂದ್ರ ಅಂಡ್ ಮಹೀಂದ್ರ ಸಂಸ್ಥೆಯ ಪ್ರಥಮ ಪೆಟ್ರೋಲ್ ಮಾದರಿಯ ಕಾರು ಮಹೀಂದ್ರ KUV 100 ಮಂಗಳೂರಿಗೂ ಲಗ್ಗೆಯಿಟ್ಟಿದೆ. ಮಂಗಳೂರಿನ ಮಹೀಂದ್ರ ಸಂಸ್ಥೆಯ ಅಧಿಕೃತ ಡೀಲರ್ ಕರ್ನಾಟಕ ಏಜೆನ್ಸೀಸ್ನಲ್ಲಿ ನೂತನ ಮಾದರಿಯ ಕಾರನ್ನು ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ನೂತನ ಮಹೀಂದ್ರ KUV 100 ಅನ್ನು ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ನ ಅಧ್ಯಕ್ಷ ರಾಮಮೋಹನ್ ಪೈ ಮಾರೂರು ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. I also request Mr. Frankie Serrao to come on the dais to light the lamp. Ladies and gentlemen, please bless the occasion with a huge round of applause. Thank you so much. ಈ ವೇಳೆ ಮಾತನಾಡಿದ ಅವರು ಮಹೀಂದ್ರ ಸಂಸ್ಥೆಯು ಅತ್ಯುತ್ತಮ ವಾಹನಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸುತ್ತಿದೆ. ಕರ್ನಾಟಕ ಏಜೆನ್ಸೀಸ್ ಸಂಸ್ಥೆ ಕೂಡ ಉತ್ತಮ ರೀತಿಯಲ್ಲಿ ಸೇವೆ ಒದಗಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. SSI, that is Sales Satisfaction Index, is the measure of the compliments and satisfaction from the customers who verbatim give it to a third party. It's not to Mahindras or to us. There's an audit process that goes on. Similarly, CSI is the customer who gives his feedback on questions asked from again another third party. And this is done by none other than JD Power from Singapore. So we have already achieved the goal in SSI, that is Mahindra's. ಇದೇ ವೇಳೆ ಮಾತನಾಡಿದ ಕರ್ನಾಟಕ ಏಜೆನ್ಸೀಸ್ನ ಮ್ಯಾನೇಜಿಂಗ್ ಪಾರ್ಟ್ನರ್ RC ರಾಡ್ರಿಗರ್ಸ್, ಕರ್ನಾಟಕ ಏಜೆನ್ಸೀಸ್ ರಾಜ್ಯದ ಕರಾವಳಿಯ 2 ಮತ್ತು ಮಲೆನಾಡಿನ 2 ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊಂದಿದ್ದು ಒಟ್ಟು 10 ವರ್ಕ್ಶಾಪ್ಗಳ ಮೂಲಕ ಸೇವೆ ಒದಗಿಸುತ್ತಿದೆ ಎಂದರು. I have always admired him. He is a perfectionist. I have always seen from my younger days how he has worked for it. The second reason is a Mahindra Jeep is always been a part of our business. Though we have not sold spare parts of Mahindras, we have always gone all over the place procuring materials from Goa, Bombay, Bangalore, and we found it is the safest vehicle which we could
travel as well as get our spare parts. ಈ ಸಂದರ್ಭದಲ್ಲಿ ವಿಲ್ಮಾ ರಾಡ್ರಿಗರ್ಸ್ ಸಂಸ್ಥೆಯ ನಿರ್ದೇಶಕರಾದ ರತನ್ ರಾಡ್ರಿಗರ್ಸ್, ಸಂತೋಷ್ ರಾಡ್ರಿಗರ್ಸ್, ಮ್ಯಾನೇಜರ್ ಫಾರ್ಚುನೇಟ್ ಸೆರಾವೋ ಉಪಸ್ಥಿತರಿದ್ದರು. ರಬ್ಬರ್ ಬೆಳೆಗಾರರ ಹಲವು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ರಬ್ಬರ್ ಬೆಳೆಗಾರರ ವತಿಯಿಂದ ಹಕ್ಕೊತ್ತಾಯ ಸಭೆ ನಡೆಯಿತು. ಜಿಲ್ಲೆಯ ರಬ್ಬರ್ ಬೆಳೆಗಾರರ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಹಿತರಕ್ಷಣಾ ವೇದಿಕೆ, ಕರ್ನಾಟಕ ರಬ್ಬರ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಮತ್ತು ಮಲಬಾರ್ ಕ್ಯಾಥೋಲಿಕ್ ಅಸೋಸಿಯೇಷನ್ ವತಿಯಿಂದ ಮಂಗಳೂರಿನಲ್ಲಿ ಬೃಹತ್ ಹಕ್ಕೊತ್ತಾಯ ಸಭೆ ನಡೆಯಿತು. ಮಂಗಳೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಡೆದ ಹಕ್ಕೊತ್ತಾಯ ಸಭೆಯಲ್ಲಿ ಜಿಲ್ಲೆಯ ರಬ್ಬರ್ ಬೆಳೆಗಾರರ ಸಮಸ್ಯೆಗಳನ್ನು ಸರ್ಕಾರ ಶೀಘ್ರ ಇತ್ಯರ್ಥಗೊಳಿಸಬೇಕು ಎಂದು ರಬ್ಬರ್ ಬೆಳೆಗಾರರು ಒತ್ತಾಯಿಸಿದರು. ರಾಜ್ಯದಲ್ಲಿ ಈಗ ನೈಜ ರಬ್ಬರ್ನ ಬೆಲೆ ಇಳಿಕೆಯಾಗಿದೆ. ಇದರಿಂದ ರಬ್ಬರ್ ಬೆಳೆಗಾರರ ಬದುಕು ಅತಂತ್ರವಾಗಿದೆ. ಕೇರಳ ಸರ್ಕಾರದಂತೆ ಕರ್ನಾಟಕದ ರಬ್ಬರ್ ಬೆಳೆಗಾರರಿಗೂ ಪ್ರೋತ್ಸಾಹಧನ ನೀಡಬೇಕು ಎಂದು ರಬ್ಬರ್ ಬೆಳೆಗಾರರು ಒತ್ತಾಯಿಸಿದರು. ಬಹುಶಃ ಇನ್ನು ರಾಜ್ಯ ಸರ್ಕಾರ ದಿಪ್ಪಡೆ ಕೇಂದ್ರ ಸರ್ಕಾರ ದಿಪ್ಪಡೆ ಮಲ್ಲ ಒಂದು ಜವಾಬ್ದಾರಿ ಉಂಟು. ಇನ್ನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಪನ್ಪುನಂಚಿನ ಯೋಜನೆ ಬಾರ್ದು ಮೇಕ್ ಇನ್ ಇಂಡಿಯಾ ಮಲ್ಪುನಂಚಿನ ಆ ಯೋಜನೆ ದಟ್ಟಿಗೆ ಇಡೀ ಪ್ರಪಂಚೋಡು ಭಾರತ ಬಂಡ ಎಂಚಿನ ತೋಜಾಂದು ಪಂಚಿನ ನಮ್ಮ ಪ್ರಧಾನಿ ಇನ್ನು ಈ ರಬ್ಬರ್ ಬೆಳೆಗಾರರನ್ನ ಲೆಪ್ಪುಗು ಅಕ್ಲ ಬುಲ್ಪುಗು ಅಕ್ಲ ಬೇನೆಗೆ ಕೆಬಿ ಕಣ್ಣಾಪುನಂಚಿನ ಅವಶ್ಯಕತೆ ಖಂಡಿತ ಉಂಟು ಪನೇರನ್ನು ಇಷ್ಟಪಡೋದಿಲ್ಲ. ಇತ್ತೆ ಮಾತಾ ಈ ವಾರೀತಿ ಉಸ್ತುವಾರಿ ಸಚಿವರು ಬರ್ತನಂಕ. ಇದೇ ಸಂದರ್ಭದಲ್ಲಿ ರಬ್ಬರ್ ಬೆಳೆಗಾರರ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಕೋರಿ ರಬ್ಬರ್ ಬೆಳೆಗಾರರ ಸಂಘದ ಮುಖಂಡರುಗಳು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕಳೆದ ವರ್ಷ 240ರಿಂದ 290ರಷ್ಟಿದ್ದ ಬೆಲೆ ಇದೀಗ 99ಕ್ಕೆ ಇಳಿದಿದೆ. ಈ ಹಿನ್ನೆಲೆಯಲ್ಲಿ ರಬ್ಬರ್ ಕೃಷಿಯನ್ನು ಅವಲಂಬಿಸಿರುವ ರಬ್ಬರ್ ಬೆಳೆಗಾರರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಕಷ್ಟಪಟ್ಟು ಬೆಳೆದ ಬೆಳೆಗಾರರು ಈ ದರದಿಂದಾಗಿ ಕಂಗಾಲಾಗಿ ಟ್ಯಾಪಿಂಗ್ ಮಾಡುವುದನ್ನೇ ನಿಲ್ಲಿಸಿದ್ದಾರೆ. ಇದನ್ನೇ ನಂಬಿಕೊಂಡಿದ್ದ ರೈತನ ಸ್ಥಿತಿ ಶೋಚನೀಯವಾಗಿದೆ. ಆದ್ದರಿಂದ ಸರ್ಕಾರ ರಬ್ಬರ್ ಉತ್ಪಾದನಾ ಪ್ರೋತ್ಸಾಹಧನ ಯೋಜನೆಯನ್ನು ರೂಪಿಸಬೇಕೆಂದು ಮುಖಂಡರು ಮನವಿ ಸಲ್ಲಿಸಿದರು. ಪ್ರಯತ್ನ ಮಾಡ್ತಾ ಇದ್ವಿ. ಒಟ್ಟಾರೆ ಹೇಳ್ತಿದ್ದಲ್ಲ, ರೈತರಿಗೆ ಒಂದು ಭರವಸೆ ಕೊಡ್ತಕ್ಕಂಥ ಪ್ರಯತ್ನವೆಲ್ಲ ಕೃಷಿ ಬೆಲೆ ಆಯೋಗ ಮಾಡ್ತಾ ಇದೆ. ಅದು ಬರೀದೆ ನಾವು ವರದಿ ಶಿಫಾರಸಲ್ಲಿ ಮಾತ್ರ ನಿಂತಿಲ್ಲ, ಆದರೆ ನಮ್ಮ ವರದಿ ಶಿಫಾರಸುಗಳು ಮುಂದೆ ಹೋಗಬೇಕು ಅಂತ ತಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಅದು ಜಿಲ್ಲಾ ಮಟ್ಟದಲ್ಲಿ ನಾನು ಹೆಚ್ಚು ನಂಬಿಕೆ ಇರತಕ್ಕಂಥದ್ದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹಲವಾರು ಒತ್ತಡಗಳು ನಡುವೆ ಹೇಳ್ತಿದ್ದಲ್ಲ, ರೈತರ ಹಿತಾಸಕ್ತಿಗೆ ರೈತರ ವಿಚಾರದಲ್ಲಿ ಹೆಚ್ಚಿನ ಗಮನ ಹರಿಸಬೇಕು ಅಂತ ನನ್ನ ಒಂದು ಆಸೆ. ನಿಮ್ಮ ಜಿಲ್ಲೆಯ ಬಹುಶಃ ಮುಂಚೂಣಿಯಲ್ಲಿದೆ ನಾನು ಹೇಳ್ತೀನಿ. ನಿಮ್ಮ ಜಿಲ್ಲಾಧಿಕಾರಿಗಳು ಮುಂಚೂಣಿಯಲ್ಲಿದ್ದಾರೆ. ನನಗೆ ಕೊಟ್ಟಿರ್ತಕ್ಕಂಥ ಸಹಕಾರದಲ್ಲಿ ನಾನು ಅವರಿಗೆ ರಾಜ್ಯ ಸರ್ಕಾರ ನನ್ನ ಬೆಲೆ ಅವರು ಸರ್ಕಾರದವರೇ, ಆದರೆ ನನ್ನ ಬೆಲೆ ಪರವಾಗಿ ಪೂರಕವಾದ ಧನ್ಯವಾದಗಳು. ಇವತ್ತಿನ ವಿಚಾರ ಹೆಚ್ಚೇನಿಲ್ಲ, ರಬ್ಬರ್ ಅನ್ನೋದು ನೇರವಾಗಿ ನಮ್ಮ ವ್ಯಾಪ್ತಿ ಬಂದಿಲ್ಲ. ಹಕ್ಕೊತ್ತಾಯ ಸಭೆಯಲ್ಲಿ ಕರ್ನಾಟಕ ರಬ್ಬರ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀಧರ್ ಜಿ ಬಿಡೆ, ಪದಾಧಿಕಾರಿಗಳಾದ ಕರ್ನಲ್ ಎಸ್ ಭಂಡಾರಿ, ಸೇವಿಯರ್ ಪಾವೇಲಿ, ಎನ್ ಪದ್ಮನಾಭಾರ್, ರಾಜು ಶೆಟ್ಟಿ ಸೇರಿದಂತೆ ನೂರಾರು ರಬ್ಬರ್ ಬೆಳೆಗಾರರು ಪಾಲ್ಗೊಂಡಿದ್ದರು. ಜನವರಿ 13ರಂದು ನಡೆದ ಬಂಟ್ವಾಳ ಸಾಮಾನ್ಯ ಸಭೆಯಲ್ಲಿ ಕೈಗೊಂಡ ನಿರ್ಣಯದ ಪ್ರತಿಯನ್ನು ನೀಡುವಂತೆ ಒತ್ತಾಯಿಸಿ ಪುರಸಭಾ ವಿಪಕ್ಷ ಸದಸ್ಯರು ಧರಣಿ ನಡೆಸಿದರು. ಕಳೆದ ಜನವರಿ 13ರಂದು ನಡೆದ ಬಂಟ್ವಾಳ ಸಾಮಾನ್ಯ ಸಭೆಯಲ್ಲಿ ಕೈಗೊಂಡ ನಿರ್ಣಯದ ಪ್ರತಿ ನೀಡುವಂತೆ ಆಗ್ರಹಿಸಿ ಬಂಟ್ವಾಳ ಪುರಸಭೆಯ ಬಿಜೆಪಿ ಸದಸ್ಯರು ಮುಖ್ಯಾಧಿಕಾರಿ ಚೇಂಬರ್ನಲ್ಲೇ ಧರಣಿ ಕುಳಿತ ಘಟನೆ ಸೋಮವಾರ ನಡೆದಿದೆ. ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳನ್ನು ತಿದ್ದಿ ಪುಸ್ತಕಗಳಲ್ಲಿ ದಾಖಲಿಸಲಾಗುತ್ತದೆ ಎಂದು ಆರೋಪಿಸಿರುವ ಬಿಜೆಪಿ ಸದಸ್ಯರು ನಿರ್ಣಯ ಪುಸ್ತಕದಲ್ಲಿ ದಾಖಲಿಸಿರುವುದರ ಪ್ರತಿಯನ್ನೇ ಕೇಳಿದ್ದರು. ಇನ್ನೂ ಸಿದ್ಧಗೊಂಡಿಲ್ಲ ಎಂಬ ಮುಖ್ಯಾಧಿಕಾರಿಯವರ ಉತ್ತರದನ್ವಯ ನಿರ್ಣಯ ಪ್ರತಿಗೆ ಪಟ್ಟು ಹಿಡಿದು ಧರಣಿ ಕುಳಿತರು. ಮಾತಾಡಲಿಕ್ಕೆ ಗೌರವ ಬೇಕಲ್ಲ, ಆ ಸೀಟಿಗೆ ಒಂದು ಗೌರವ ಇರ್ತದೆ. ಆ ಸೀಟಿನ ಗೌರವ ನಮಗೆ ಸಿಕ್ಕಿದೆಯಾ? ಇವರಿಗೆ ಬೇಕಾದ ನಿರ್ಣಯ ಆದದನ್ನು ತಿದ್ದಿ ಬಿಟ್ಟಿದ್ದಾರೆ. 3 ಸರ್ತಿ ರಜಾ ಸೇರಿದೆ ಅಂತ ಹೇಳ್ತಾರೆ. ಇವರಿಗೆ ಬೇಕಾದಾಗ ತಿದ್ಲಿಕ್ಕೆ ಗೊತ್ತುಂಟು, ಇವರಿಗೆ ಬೇಕಾದಾಗ ಬರೀಲಿಕ್ಕೆ ಉಂಟು. ಇವತ್ತು ಅದನ್ನು ಸಿಲೆಕ್ಟ್ ಮಾಡೋದು ನಿಮಗೆ ಮೊನ್ನೆ ಬಂದು ಕೇಳಿದೆ ನಾನು, ರಾತ್ರಿ 7:30 ಗಂಟೆ ತನಕ ಇದ್ದೀವಿ. ಈಗ ಇವತ್ತು ಸಿಲೆಕ್ಟ್ ಮಾಡುತ್ತಾ? ಮೀಟಿಂಗ್ ನಲ್ಲಿ ಸಿಲೆಕ್ಟ್ ಮಾಡುದು ಅಲ್ಲ, ಇಲ್ಲಿ ಬಂದು ಸಿಲೆಕ್ಟ್ ಮಾಡುದು. ಮೀಟಿಂಗ್ ನಿಮ್ಗೆ ಎಂತದ್ದು ಮೊನ್ನೆ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡಲಿಲ್ಲ? ನಂಗೆ ಸಿಲೆಕ್ಷನ್ ಮಾಡಿ ಉಂಟಲ್ಲ ನೀವು ನಮ್ಮ ಹೇಳಿದ್ದು ಮೊನ್ನೆ.
ಧರಣಿಗೆ ಪ್ರತಿಕ್ರಿಯಿಸಿರುವ ಮುಖ್ಯಾಧಿಕಾರಿ ಸುಧಾಕರ್, ನಿರ್ಣಯದ ಪ್ರತಿ ನೀಡಲು 3 ಕರ್ತವ್ಯದ ದಿನಗಳಿವೆ. ಆದರೆ ಸಭೆ ನಡೆದ 2 ಕರ್ತವ್ಯದ ದಿನಗಳಷ್ಟೇ ಆಗಿದ್ದು ಮಂಗಳವಾರಕ್ಕೆ ಪ್ರತಿ ನೀಡುವುದಾಗಿ ಮನವಿ ಮಾಡಿದರು. ಪಟ್ಟು ಬಿಡದ ಬಿಜೆಪಿ ಸದಸ್ಯರಾದ ಗೋವಿಂದ ಪ್ರಭು, ದೇವದಾಸ್ ಶೆಟ್ಟಿ, ಭಾಸ್ಕರ್ ಟೈಲರ್ ಪ್ರತಿಭಟನೆ ಮುಂದುವರಿಸಿದರು. ನಿರ್ಣಯದ ಪ್ರತಿ ತಯಾರಾದ ಕೂಡಲೇ ಸದಸ್ಯರಿಗೆ ನೀಡುವಂತೆ ಮುಖ್ಯಾಧಿಕಾರಿಗೆ ಸೂಚಿಸಲಾಗಿದೆ ಎಂದು ಅಧ್ಯಕ್ಷೆ ವಸಂತಿ ಚಂದಪ್ಪ ತಿಳಿಸಿದ್ದಾರೆ. 1940 ಪುರಸಭೆ ಅಧಿನಿಯಮ ಯಾವುದೂ ಅನ್ವಯ ಆಗುವುದಿಲ್ಲ. ಬಂಟ್ವಾಳ ಪುರಸಭೆಗೆ ಪುರಸಭಾ ಅಧಿನಿಯಮದಲ್ಲಿ ನಿರ್ಣಯ ಯಾವಾಗ ಹೇಗೆ ಬರೆಯಬೇಕಂತ ಉಂಟು, ಆ ನಿಯಮ ಇಲ್ಲ. ಆದರೂ ಇಲ್ಲಿ ಬಹುಮತದಿಂದ ಒಂದು ನಿರ್ಣಯ ಮಾಡಿದ್ವಿ. 3 ದಿವಸ ಅವಧಿ. ಇವತ್ತು 13 ತಾರೀಕಿಗೆ ಮೀಟಿಂಗ್ ಆಗಿದೆ, ಇವತ್ತು 18 ತಾರೀಕಿಗೆ. ನಗರದಲ್ಲಿ ಸಂಚಾರಿ ವ್ಯವಸ್ಥೆಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆಯ ವತಿಯಿಂದ ಸಾರ್ವಜನಿಕರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ನಗರದಲ್ಲಿ ಸಂಚಾರಿ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಸಾರ್ವಜನಿಕರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಪುರಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಗರದಲ್ಲಿ ಸಂಚಾರ ವ್ಯವಸ್ಥೆಯನ್ನು ಹೇಗೆ ಸುವ್ಯವಸ್ಥಿತವಾಗಿ ಮಾರ್ಪಡಿಸಬಹುದು ಎನ್ನುವ ಬಗೆಗೆ ಚರ್ಚೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಜೆಆರ್ ಲೋಬೋ, ಮಂಗಳೂರು ಸ್ಮಾರ್ಟ್ ಸಿಟಿಯಾಗಿ ಮಾರ್ಪಾಡಾಗುತ್ತಿರುವ ಸಂದರ್ಭದಲ್ಲಿ ಟ್ರಾಫಿಕ್ ಬಹಳ ದೊಡ್ಡ ಸಮಸ್ಯೆಯಾಗಿದೆ. ಈ ನಿಟ್ಟಿನಲ್ಲಿ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪರಿಶೀಲನೆಗಳನ್ನು ನಡೆಸಲಾಗುತ್ತಿದೆ. ಸಾರ್ವಜನಿಕರ ಸಲಹೆಗಳನ್ನು ಪಡೆದು ಕಾಲಕ್ರಮೇಣ ನಗರದ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸಲಾಗುವುದು ಎಂದರು. ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಜೊತೆಯಲ್ಲಿ, ಟ್ರಾಫಿಕ್ ಅಧಿಕಾರಿಗಳ ಜೊತೆಯಲ್ಲಿ ನಾವು ನಮ್ಮ ನಗರದಲ್ಲಿ ಕೆಲವು ಪ್ರದೇಶಗಳನ್ನು ಭೇಟಿ ಮಾಡಲಿಕ್ಕೆ ಶುರು ಮಾಡಿದೆವು. ಉಳಿದ ಪ್ರದೇಶಗಳಿಗೆ ಕಾಲಾವಕಾಶ ಕಡಿಮೆ ಆಗಿರುವುದರಿಂದ ಭೇಟಿ ಮಾಡಲಿಕ್ಕೆ ಆಗಿಲ್ಲ. ಅದರಿಂದ ಪ್ರತಿ 15 ದಿವಸಕ್ಕೊಮ್ಮೆ ನಾವು ಬೇರೆ ಬೇರೆ ಸ್ಥಳಕ್ಕೆ ಈ ರೀತಿಯ ಭೇಟಿ ನೀಡಿ ನಗರದಲ್ಲಿ ಟ್ರಾಫಿಕ್ ಬಗ್ಗೆ ಏನು ಸಮಸ್ಯೆ ಇದೆ, ಅದನ್ನು ಯಾವ ರೀತಿಯಲ್ಲಿ ನಾವು ಸುಗಮಗೊಳಿಸಲಿಕ್ಕೆ ಸಾಧ್ಯತೆ ಇದೆ, ಅದಕ್ಕೆ ಸಂಬಂಧಪಟ್ಟ ಯಾವ ಕಾಮಗಾರಿಗಳನ್ನು ನಾವು ತೆಗೆದುಕೊಳ್ಬಹುದು, ಒಂದು 6 ತಿಂಗಳ ಅವಧಿಯ ಒಳಗಡೆ ನಾವು ಹೇಗೆ ಟ್ರಾಫಿಕ್ ಅನ್ನು ಸರಿ ಮಾಡಬಹುದು ಎಂಬ ಒಂದು ಚಿಂತನೆಯನ್ನು ಮಾಡಲಿಕ್ಕೆ ನಾವು ಹೇಳಿದೆವು. ಆಗ ನಮಗೆ ಕಂಡಿರುವಂಥದ್ದಂದ್ರೆ ಎಷ್ಟು ಸಮಸ್ಯೆಗಳಿವೆ, ಬಹುಶಃ ಇದರಲ್ಲಿ ನಾವು ಸಾರ್ವಜನಿಕರನ್ನು ಭಾಗಿ ಮಾಡಿದರೆ ಮಾತ್ರ ಈ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಅವರ ಹತ್ರ ಹಲವು ಸಲಹೆಗಳು ಇರ್ತವೆ. ಕೆಲವು ಕಡೆಯಲ್ಲಿ ನಮಗೆ ಅವರು ಟೀಕೆ ಟಿಪ್ಪಣಿಗಳನ್ನು ಮಾಡಿರ್ಬೋದು, ಮಾಡಲಿ. ಆದರೆ ಅದರ ಜೊತೆಯಲ್ಲಿ ಸಲಹೆಗಳಿರ್ತವೆ. ಆ ಸಲಹೆಗಳನ್ನು ತೆಗೆದುಕೊಂಡು ನಾವು ಅದನ್ನು ಅನುಷ್ಠಾನ ಮಾಡಿದರೆ ನಮ್ಮ ಟ್ರಾಫಿಕ್ ಸುಗಮವಾಗಬಹುದು. ಸಭೆಯಲ್ಲಿ ಮಾತನಾಡಿದ ನಾಗರಿಕರು ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. People who are coming in the left lane should not be allowed to go to the right lane for taking a right. This lane discipline should be marked on the lane. That's one thing I am suggesting. And secondly, at every circle, we need to have a yellow line marking, which is a suggestion so that no vehicle should be stopped. ಇಲ್ಲದ್ರೆ ಪಾರ್ಕಿಂಗ್ಗಳನ್ನು ಬದಲಾವಣೆ ಆಗಿರುವಂಥದ್ದನ್ನು ನಾನು ನೋಡಿದ್ದೇನೆ. ಮಂಗಳೂರಿನಲ್ಲಿ ಅಂಥದ್ದು ಆಗುವುದೇ ಇಲ್ಲ. ಆದರೂ ನಮ್ಮ ರಾಜಕಾರಣಿಗಳ ಒತ್ತಡದಿಂದ ಅದು ಆಗಲಿಕ್ಕೆ ಬಿಡುವುದಿಲ್ಲೋ ಎನ್ನುವಂಥದ್ದು ನನ್ನ ಗುಮಾನಿ. ಇದನ್ನು ನಾನು ಯಾಕೆ ಹೇಳ್ತೇನೆ ಹೇಳಿದರೆ, ಮಾನ್ಯ ACP ಅವರು ಈಗ ಉದಯನಾಯಕರು ಟ್ರಾಫಿಕ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಕರಂಗಲ್ಪಾಡಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಒಂದು ತಾಯಿ ಮತ್ತು ಮಗು ತೀರಿಕೊಂಡು, ಆ ಟೈಮಿನಲ್ಲಿ ಆ ಕರಂಗಲ್ಪಾಡಿಯಲ್ಲಿ ಇದ್ದಂಥ ಬಸ್ ನಿಲ್ದಾಣವನ್ನು ಕಾರ್ಯಕ್ರಮದಲ್ಲಿ ಪಾಲಿಕೆ ಮೇಯರ್ ಜೆಸಿಂತಾ ವಿಜಯ್ ಆಲ್ಫ್ರೆಡ್, ಉಪಮೇಯರ್ ಪುರುಷೋತ್ತಮ ಚಿತ್ರಾಪುರ, ಆಯುಕ್ತ HN ಗೋಪಾಲಕೃಷ್ಣ, ಸಂಚಾರ ವಿಭಾಗ ACP ಉದಯ್ ನಾಯಕ್ ಉಪಸ್ಥಿತರಿದ್ದರು. ಈಗೊಂದು ಸಣ್ಣ ವಿರಾಮದ ನಂತರ NMC ವಾರ್ತೆ ಮತ್ತೆ ಮುಂದುವರಿಯುತ್ತದೆ. ಮುಡಿಪುವಿನ ಜ್ಞಾನದೀಪ ಸೂರಜ್ ಇಂಟರ್ನ್ಯಾಷನಲ್ ವಿದ್ಯಾಸಂಸ್ಥೆಯ ವಾರ್ಷಿಕ ಕ್ರೀಡೋತ್ಸವ ಶನಿವಾರ ನಡೆಯಿತು. ಮಂಗಳೂರು ಹೊರವಲಯದ ಮುಡಿಪಿನ ಸೂರಜ್ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ನ ಜ್ಞಾನದೀಪ ಹೈಸ್ಕೂಲ್ ಮತ್ತು ಸೂರಜ್ ಇಂಟರ್ನ್ಯಾಷನಲ್ ಹೈಯರ್ ಪ್ರೈಮರಿ ಸ್ಕೂಲ್ನ ವಾರ್ಷಿಕೋತ್ಸವದ ಅಂಗವಾಗಿ ಕ್ರೀಡೋತ್ಸವ ಶನಿವಾರ ಮುಡಿಪು ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆಯಿತು. NMPTಯ ಅಂತಾರಾಷ್ಟ್ರೀಯ ಕ್ರೀಡಾಪಟು ನಾಗರಾಜ ಶೇಟ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಡಿಪು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಗಿರಿಧರ್ ರಾವ್, ಕುರ್ನಾಡು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ನಿತಿನ್ ಗಟ್ಟಿ, ಜೂನಿಯರ್ ಕಾಲೇಜಿನ PET ವಿಠಲ್ ನಾಯ್ಕ್, ರೊಟೇರಿಯನ್ ಡಾಕ್ಟರ್ ಮಂಜುನಾಥ್,
ಸಂಧ್ಯಾ ವಿಜೆ, ಸುರೇಖಾ ರಾಜ್, ಹರೀಶ್ ಶೆಟ್ಟಿ ಮುಂತಾದವರು ಈ ವೇಳೆ ಹಾಜರಿದ್ದರು. ಸಂಸ್ಥೆಯ ಅಧ್ಯಕ್ಷರಾದ ಮಂಜುನಾಥ್ ಎಸ್ ರೇವಣ್ಕರ್ ಈ ಸಂದರ್ಭ ಮಾತನಾಡಿದರು. ಬಹಳ ಖುಷಿ ಆಗ್ತಾ ಇದೆ ನನಗೆ. ಇವತ್ತು ಬಹಳ ಸ್ಪಿರಿಟ್ ಅಲ್ಲಿ ಇದ್ದೀರಾ, ಆದ್ರೆ ನೀವು ಬಿಸಿಲಲ್ಲಿ ನಿಂತಿದ್ದೀರಾ, ಅದಕ್ಕೆ ನೀವು ಬಹಳ ಬೇಸರ ಆಗ್ತಾ ಇದೆ. 2 ನಿಮಿಷದಲ್ಲಿ ನನ್ನ ಸ್ಪೀಚ್ ಮುಗಿಸ್ತೇನೆ. ಇವತ್ತು ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ, ಆ ದೇವರು ಒಳ್ಳೆ ಆಯುರ್ವೇದ ಕೊಡ್ಲಿ, ಈ ಸ್ಪೋರ್ಟ್ಸ್ ನಿಂದ ನಿಮ್ಮ ಆರೋಗ್ಯ ಎಲ್ಲ ಒಳ್ಳೇದಾಗ್ಲಿ. ಮತ್ತೆ ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ, ನಮಗೆ ಎಜುಕೇಶನ್ ಒಟ್ಟಿಗೆ ಈ ಸ್ಪೋರ್ಟ್ಸ್ ಡೇನು ಸಹ ಭಾರಿ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ನಾವು ಎಷ್ಟು ನಮ್ಮ ಸ್ಟೆಮಿನಾ ಇದೆ ಅಂತ ಇದರಲ್ಲಿ ಗೊತ್ತಾಗ್ತದೆ. ವೀಣಾಶ್ರೀ ಕಾರ್ಯಕ್ರಮ ನಿರೂಪಿಸಿದರು. ಅಕ್ಷತಾ ಸ್ವಾಗತಿಸಿ ಮಲ್ಲಿಕಾರ್ಜುನ ಧನ್ಯವಾದವಿತ್ತರು. ರಾಜಕಾರಣಿಯಾಗಿದ್ದರೂ ಕೃಷಿಯಲ್ಲಿ ಅದ್ಭುತ ಆಸಕ್ತಿ ಹೊಂದಿ ಅಪರೂಪದ ಸಾಧನೆ ಮಾಡಿದ ಮಾಜಿ ಮೇಯರ್ ದಿವಾಕರ್ ಅವರು ಎಲ್ಲ ನಗರವಾಸಿಗಳಿಗೂ ಮಾದರಿಯಾಗಿದ್ದಾರೆ. ನೋಡಿದರೆ ಬಾಯಲ್ಲಿ ನೀರೂರಿಸೋ ದ್ರಾಕ್ಷಿ ಹಣ್ಣು, ಮನೆ ಅಂಗಳದಲ್ಲೇ ಕೆಂದಾವರೆ ನೈದ್ರೆ. ಹೌದು, ಮಂಗಳೂರು ಮಹಾನಗರದ ಮಧ್ಯದಲ್ಲಿರೋ ಈ ಮನೆ ಮಾಜಿ ಮೇಯರ್ ದಿವಾಕರ್ ಅವರದ್ದು. 2004-5ರಲ್ಲಿ ಕಾಂಗ್ರೆಸ್ನ ಪ್ರಭಾವಿ ಮುಖಂಡನಾಗಿದ್ದ ದಿವಾಕರ್ ಅನಂತರ ರಾಜಕೀಯ ಬೇಸತ್ತು ತಮ್ಮದೇ ಉದ್ಯೋಗ ಕಂಡುಕೊಂಡಿದ್ದಾರೆ. ಅವರಿಗೆ ಕೃಷಿಯಲ್ಲಿ ವಿಶೇಷ ಆಸಕ್ತಿ. ಹಾಗಾಗಿ ನಗರ ಮಧ್ಯದಲ್ಲಿರೋ 3.5 ಸೆಂಟ್ಸ್ ಮನೆಯ ಆವರಣದಲ್ಲಿಯೇ ಕೃಷಿ ಮಾಡಿದ್ದಾರೆ. ಕರಾವಳಿಯಲ್ಲಿ ಬೆಳೆಯಲಾರದು ಅನ್ನುವ ದ್ರಾಕ್ಷಿಯನ್ನು ಬೆಳೆದು ತೋರಿಸಿದ್ದಾರೆ. ಈಗ ದ್ರಾಕ್ಷಿ ಗೊಂಚಲು ಬಿಟ್ಟಿದ್ದು ಬೆಳೆದು ಹಣ್ಣಾಗಿದೆ. ಇನ್ನು ಔಷಧೀಯ ಸಸ್ಯಗಳು ದಿವಾಕರ್ ಮನೆ ಅಂಗಳದಲ್ಲಿವೆ. ಜಪಾನ್, ಆಸ್ಟ್ರೇಲಿಯಾ ಮೂಲದ 13 ಬಗೆಯ ಒಂದೆಲಗ ಗಿಡ, ಅಮೆರಿಕ ಮೂಲದ ಕೆಸುವಿನ ಗಿಡ, ಬೆಳ್ಳುಳ್ಳಿ, ಶುಂಠಿ ಮಾದರಿಯಂತೆ ಸ್ವಾದವುಳ್ಳ ಸಸ್ಯಗಳು ಸೇರಿದಂತೆ ಪಶ್ಚಿಮ ಘಟ್ಟದ ಅಪರೂಪದ ಔಷಧೀಯ ಸಸ್ಯಗಳು ಅಲ್ಲಿವೆ. ದ್ರಾಕ್ಷಿ ಅಂತ ಹೇಳಿದ ತಕ್ಷಣ ಒಂಥರ ನಮಗೊಂದು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಒಂದು ವಿಶೇಷವಾದ ಒಂದು ವಸ್ತು, ಇಲ್ಲಿ ಬೆಳೆಯುವುದಿಲ್ಲ ಅಂತ ಹೇಳುವಂಥ ಒಂದು ಭಾವನೆ ಇದೆ. ಆ್ಯಕ್ಚುಲಿ ನಾವು ಕಮರ್ಷಿಯಲ್ ಆಗಿ ಅಲ್ದಿದ್ರು ನಾವು ಹೀಗೆ ಜನರಲ್ ಆಗಿ ಬೆಳೆಸಿ ಅದರಿಂದ ಫಲ ಪಡಿಬೋದು. ನಾನೀಗ ಒಂದು 3 ವರ್ಷದಿಂದ ಕಪ್ಪು ದ್ರಾಕ್ಷಿ ಬಹಳ ಟೇಸ್ಟಿ ಸ್ವೀಟ್ ಇದೆ ಮಾಡ್ತಾ ಇದ್ದೇನೆ. ಈ ಸಾರಿ ಗಿಡ ಮಾಡಿ ತುಂಬ ಜನರಿಗೆ ಹಂಚಿದ್ದೀವಿ. ಬಟ್ ತುಂಬ ಚೆನ್ನಾಗಿ ಬರ್ತದೆ ದ್ರಾಕ್ಷಿ. ಇದರ ಜೊತೆಗೆ ಮಂಗಳೂರಲ್ಲಿ ನಾವು ಯಾವುದನ್ನು ನೆಟ್ಟರು ನಾವು ಸರಿಯಾಗಿ ನೋಡಿಕೊಂಡ್ರೆ ಬರ್ತದೆ. ನಾವೀಗ ಆ್ಯಪಲ್ ಕೂಡ ಹಾಕಿ ಬೆಳೆಸ್ತಾ ಇದ್ದೇವೆ. ನೋಡಬೇಕು, ಈಗ 3 ವರ್ಷ ಆಯಿತು. ಯಾವಾಗ ಫಲ ಬರ್ಬೋದು ಏನು, ನಮಗೆ ಈಲ್ಡ್ ಕಡಿಮೆ ಇರ್ಬೋದು, ಬಟ್ ಬರುವುದಿಲ್ಲ ಅಂತ ಹೇಳೋದು ಯಾವುದಿಲ್ಲ. ಎಲ್ಲಿಯಾದರೂ ನಮ್ಮ ಹವೇ ಸೂಟ್ ಆಗದಂಥದ್ದು ಅಷ್ಟು ಕೋಲ್ಡ್ ಪ್ಲೇಸ್ ಇದ್ದು ಆ ಥರದೆಲ್ಲ ದ್ರಾಕ್ಷಿ ಎಲ್ಲ ಹಾಗೆಲ್ಲ. ಬಿಜಾಪುರದಲ್ಲೆಲ್ಲ ದ್ರಾಕ್ಷಿ ಬೆಳೀತದೆ, ಅಲ್ಲಿ ಸ್ವಲ್ಪ ಶುಷ್ಕ ವಾತಾವರಣ ಇರುವಲ್ಲಿ. ಇಲ್ಲಿ ಸ್ವಲ್ಪ ತೇವದ ವಾತಾವರಣ ಇದೆ, ಅದರಿಂದಾಗಿ ಬೆಳೆಯೋದಿಲ್ಲ ಅಂತ ಹೇಳೋ ಒಂದು ಭಾವನೆ. ಆ್ಯಕ್ಚುಲಿ ಅಂಥದ್ದೇನು ಸಮಸ್ಯೆ ಇಲ್ಲ, ನಾವು ನಮ್ಮ ಮನೆಗೆ ಬೇಕಾದ್ರೆ ಬೆಳೆಸ್ಕೊಳ್ಬೋದು. ಮತ್ತು ತುಂಬ ಚೆಂದ ಮನೆ ಮುಂದೆ ಚಪ್ಪರ ಹಾಕ್ಕೊಂಡು ಬೆಳೆಸ್ಕೊಳ್ಬೋದು. ನಾವು ತುಂಬ ಬೇರೆ ಬೇರೆ ವೆಸ್ಟರ್ನ್ ಘಾಟ್ಸ್ ಇದ್ದು ಬೇರೆ ಬೇರೆ ಸ್ಪೀಶೀಸ್ ಇದ್ದು ವೆರೈಟಿಗಳನ್ನೆಲ್ಲ ಬೆಳೆಯುವಂಥ ಒಂದು ಪ್ರಯತ್ನ. ಸಣ್ಣ ಜಾಗ ಕಸಿ ಕಟ್ಟೋದು ಮತ್ತು ಯಾರಿಗಾದ್ರೂ ಕೊಡೋದು. ಅಲ್ಲದೆ ದಿವಾಕರ್ ನಗರದ ಮಧ್ಯದಲ್ಲಿದ್ದರೂ ಜೇನು ಕೃಷಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ವಿಶೇಷ. ಇನ್ನು ದಿವಾಕರ್ ಪ್ರವೃತ್ತಿಯಲ್ಲಿ ಚಿತ್ರಕಲಾವಿದ. ಅವರ ಕೈಚಳಕದಲ್ಲಿ ಮೂಡಿಬಂದ ಚಿತ್ರಗಳು ಮನೆಯ ಗೋಡೆಯನ್ನು ಅಲಂಕರಿಸಿವೆ. ಒಟ್ಟಿನಲ್ಲಿ ಮಾಜಿ ಮೇಯರ್ ಒಬ್ಬರು ಸ್ವಂತ ಪರಿಶ್ರಮದಿಂದ ನಗರ ಮಧ್ಯದಲ್ಲಿ ಕೃಷಿ ಮಾಡಿ ತೋರಿಸಿದ್ದಾರೆ. ರಾಜಕೀಯದ ಗಂಧ ಗಾಳಿ ಇಲ್ಲದೆ ಬದುಕು ಕಟ್ಟಿಕೊಂಡಿದ್ದಾರೆ. ರಾಜಕೀಯ ಪುಡಾರಿಗಳಿಗಿದು ಮಾದರಿಯಾಗಿರಲಿ. ಸೋಮೇಶ್ವರ ಉಚ್ಚಿಲದ 407 ಜುಮಾ ಮಸೀದಿಯ ಉರುಸ್ಗೆ ಧ್ವಜಾರೋಹಣ ಶುಕ್ರವಾರ ನಡೆಯಿತು. ಸೋಮೇಶ್ವರ ಉಚ್ಚಿಲದ 407 ಜುಮಾ ಮಸೀದಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಉರುಸ್ ಸಂಭ್ರಮ ನಡೆಯಲಿದೆ. ಈ ಪ್ರಯುಕ್ತ ಧ್ವಜಾರೋಹಣ ಸಮಾರಂಭ ಶುಕ್ರವಾರ ನಡೆಯಿತು. ಅಧ್ಯಕ್ಷರಾದ UB ಮೊಹಮ್ಮದ್ ಹಾಜಿ, ಮೌಲಾನಾ PK ಮೊಹಮ್ಮದ್ ಮದನಿ ಮುಂತಾದವರು ಧ್ವಜಾರೋಹಣಗೈದರು. ಅಬ್ದುಲ್ ಕಲಾಂ ಯು, ಅಬ್ಬಾಸ್ ಹಾಜಿ ಪಿರಿಬೇಲ್, ಅಬೂಬಕರ್ ಹಾಜಿ ಯು, ಅಬ್ದುಲ್ ಹಮೀದ್ ಹಾಜಿ, ಅಬ್ಬಾಸ್ ಹಾಜಿ ಮಜಲ್, ಅಬ್ದುಲ್ ಹಮೀದ್ ಪೆರಿಬೈಲ್ ಮುಂತಾದವರು ಈ ವೇಳೆ ಹಾಜರಿದ್ದರು. ಸಮಿತಿಯ ಕಾರ್ಯದರ್ಶಿ ಸಲಾಂ ಉಚ್ಚಿಲ ಈ ಸಂದರ್ಭ ಸ್ವಾಗತಿಸಿದರು. ಉರುಸ್, ನ್ಯಾರ್ಚೆ ಮತ್ತು ಅದಕ್ಕೆ ಸಂಬಂಧಿಸಿದ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು
ಬರುವ ತಾರೀಕು 18ರಿಂದ ಫೆಬ್ರವರಿ 18ರಿಂದ 28ರವರೆಗೆ ಜರುಗಲಿರುತ್ತದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಾಗೂ ಕೇರಳದ ಕಾಸರಗೋಡಿನ ತನಕ ಹಲವಾರು ಭಕ್ತಾದಿಗಳು ಇಲ್ಲಿಗೆ ಬಂದು ಎಲ್ಲ ಸರ್ವ ಧರ್ಮದವರು ಇಲ್ಲಿಗೆ ಬಂದು ಇಲ್ಲಿ ಕಾಣಿಕೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿನ ಇತಿಹಾಸ ಪ್ರಸಿದ್ಧ ಅಂತ ಹೇಳಿದರೆ ಹೈದರಾಲಿಯ ಸಮಯದಿಂದಲೂ ಇಲ್ಲಿಗೆ ಇತಿಹಾಸ ಇರುವಂತಹ ಒಂದು ಕ್ಷೇತ್ರವಾಗಿದೆ ನಮ್ಮ ಈ ದರ್ಗಾ. ಇತಿಹಾಸ ಪ್ರಸಿದ್ಧವಾಗಿರುವಂತಹ ಈ ದರ್ಗಾದಲ್ಲಿ ಇಬ್ರಾಹಿಂ ಸೌದಿ, ಅಬ್ದುಲ್ ಖಾದರ್ ಹಾಜಿ, SB ಹನೀಫ್, ಇಸ್ಮಾಯಿಲ್ ಹಾಜಿ ಕೊಪ್ಪಳ ಮುಂತಾದ ಸದಸ್ಯರು ಈ ವೇಳೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನರಿಂಗಾನ ಗ್ರಾಮದ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ಶನಿವಾರ ನಡೆಯಿತು. ಕೈರಂಗಳ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ವಾರ್ಷಿಕೋತ್ಸವ ಶುಕ್ರವಾರ ಸಂಜೆ ನಡೆಯಿತು. ಭಾರತೀಯ ಗಡಿ ಭದ್ರತಾ ಪಡೆಯ ಸೈನಿಕರಾದ ಮನೋಜ್ ಕಟಿ, ರಾಜಲಕ್ಷ್ಮಿ ಹಾಸ್ಪಿಟಾಲಿಟಿ ಸರ್ವಿಸಸ್ ಮುಂಬೈ ಇದರ ಮಾಲಕರಾದ ಚಂದ್ರಶೇಖರ್ ಶೆಟ್ಟಿ, ಕಾಂಜೂರು ಮಾರ್ಗ ಮುಂಬೈಯ ಉದ್ಯಮಿ ಬಾಲಕೃಷ್ಣ ಭಂಡಾರಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂತೋಷ್ ಕುಮಾರ್ ಬೋಳ್ಯಾರು, ನಾಗರಾಜ್ ಭಟ್, ಆಡಳಿತ ಮಂಡಳಿಯ ಕಾರ್ಯದರ್ಶಿ ನಾಗರಾಜ್ ಭಟ್ ಮುಂತಾದವರು ಈ ವೇಳೆ ಹಾಜರಿದ್ದರು. ಸಂಸ್ಥೆಯ ಅಧ್ಯಕ್ಷರಾದ TG ರಾಜರಾಮ್ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕನ್ನಡ ಬಾಲೆ ಕೊಡ ಸ್ವಾಮಿ ಹರಿಜನ ಸ್ವಾಮಿ ಕೊಡದ ಇಲ್ಲ ಬಾಲೆ ಪೂಜೆ ಮಾಡ್ತೈತ ಆತ್ಯಾರ ಜಾಗಿ ಮೂರು ಜೋಗ್ನ ಹಾಲ್ ಮಾಡ್ಕೊಡ ಅದು ಮಂತ್ ಮೂರು ಮಾಸ್ಟರ್ ಆಡೆ ಮಾಡ್ತೇವೆ ಎಂಗಳು ನಿಗಳ ಕೈ ಮುಗಿದು ವಿನಂತಿ ಮಾಡ್ಕೊಂಡು ಐತಿ ಎಂಗಳು ಜೋಗ್ಲಿಗೆ ಎಡ್ಡೆ ಸಂಘದ ಕಲ್ಪನೆ ಪ್ರಯತ್ನ ಮಾಡ್ಕೋ ಸ್ವಾಮಿ ಎಡ್ಡೆ ಜೋಗ್ಲ ಸಂಘದ ಕಲ್ಪನೆ ಪ್ರಯತ್ನ ಮಾಡ್ಕೋ. ಈ ಶಾಲೆದವರಿ IAS ಅಧಿಕಾರಿ ವಿದ್ಯಾರ್ಥಿಗಳು, ಈ ಶಾಲೆದವರಿ IPS ಅಧಿಕಾರಿ ವಿದ್ಯಾರ್ಥಿಗಳು, ಈ ಶಾಲೆದವರಿ ಮನೋಜ್ ಗಟ್ಲಕಂದ್ರವರಿ ಮಿಲಿಟರಿ ಆಫೀಸರ್ ವಿದ್ಯಾರ್ಥಿಗಳು, ಈ ಶಾಲೆ ಶಿಕ್ಷಣ ಪಡೆಯುವವರಿ ಎಡ್ಡೆ ಶಿಕ್ಷಕ ವಿದ್ಯಾರ್ಥಿಗಳು ಅನ್ನುವ ಯೋಚನೆ ಈ ಬೇಲೆ ಮಾಡ್ಕೋ. ಅವೇ ಬೋರ್ಡ್ ಪಂಡತೆ ನಿಗಳು ಕೆಟ್ಟದಾಗ ನನಗೆ ಬಂದು ಹೇಳಿ ನಿಖಿಲ್ ಬತ್ತಿ ಹೆಂಗೆ ಹೇಳಿ ಅಲ್ಲಿ ಸ್ವಾಮಿ ಪಬ್ಲಿಕ್ ನಿರೂಪಣೆ ಬಿಡಿಸಿ ನಿಖಿಲ ತೀರ್ಪವನ್ನು ಪ್ರಯತ್ನ ಮಾಡ್ಕೋ. ಈ ಸ್ವಚ್ಛ ಭಾರತ ದಾಯಿ ಅಂದರೆ ತೀರ್ಪವನ್ನು ಪ್ರಯತ್ನ ಮಾಡ್ಕೋ. ಈರಿನ ಮನಸ್ಸು ಸ್ವಚ್ಛ ಆವತ್ತುಕ ಈರಿನ ಮನಸ್ಸು ಸ್ವಚ್ಛ ಮಾಡ್ತಾರೆ ತೂಕ ಇಂಚಿನ ಕೆಲವು ಸಂಘದ ನಿಖಿನ ಇದು ಜ್ಞಾನ ತೊಗೊಂಡಿತ್ತೆ ಸತ್ಯ ನಿಖೇಂದ್ರ ಈ 8 ಗಂಟೆ ಬಾಕಿ ಯಾನು 8 ನಿಮಿಷ ಪಂಡಿತೆ ಬಹುಶಃ 22 ನಿಮಿಷ ಅಣ್ಣ ಗೊತ್ತಿದೆ ಇಂಜಿನ ಕೆಲವು ಸಂಘದ ನಿಖಿನ ಮುಂದೆ ಇದು ದೀರಿರ್ತೇವೆ. ಈ ಸಂದರ್ಭ ಮಾತನಾಡಿದ ಅತಿಥಿ ಗಣ್ಯರು ಶಿಕ್ಷಣ ಸಂಸ್ಥೆ ಏಳಿಗೆಗಾಗಿ ಸರ್ವರು ಕಟಿಬದ್ಧರಾಗಬೇಕು ಎಂದರು. ನಮ್ಮ ಶಾಲೆ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಮುಂದೆ ಬರಲಿಕ್ಕೆ ಕಾರಣ ಆಯಿತು. ರಾಜಾರಾಮ್ ಭಟ್ ಹೇಳಿದಾಗೆ ಅವತ್ತು ನನ್ನ ಭಕ್ತಿಗೆ ಶಕ್ತಿಯಾಗಿ ನಿಂತ ಅರ್ಧ ಗಂಟೆ ಒಂದಿಟ್ಟು ಕಲ್ಪರೆ ತಿಕ್ಕನೆಂಗಳಿಗೆ ದಯಪಂಡ ಎಂಕಲಿಗೆ ಬಾರಿ ಸಮಯ ತಿಕ್ಕದಿ ಜಾಯಕ್ಕೋಸ್ಕರ ಇಜೆಂಡ ಯಾನು ಉಡುಪಿ ಜಿಲ್ಲೆದೆ ಕಾರ್ಕಳ ತಾಲೂಕುದೆ ಅಲ್ತಡ್ದು ಈ ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾಸಂಸ್ಥೆಗಳಿದೆ, ಆಂಗ್ಲ ವಿದ್ಯೆ ಇಲ್ಲಿ ಕೂಡ ಇದೆ ಕಾಣಿಸ್ತೇವೆ. ಆದರೂ ಮೌಲ್ಯಾಧಾರಿತ ಶಿಕ್ಷಣ ಅಂದರೆ ಈ ಶಾಲೆಯಲ್ಲಿ ಎಲ್ಲ ವರ್ಗದ ಎಲ್ಲ ರೀತಿಯ ಮುಖ್ಯೋಪಾಧ್ಯಾಯಿನಿ ಕುಮಾರಿ ಸಂಧ್ಯಾ, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಕುಮಾರಿ ಯೋಗಿತಾ, ಪ್ರಾಂಶುಪಾಲರಾದ ಪ್ರವೀಣ್ ಕುಮಾರ್ ಮುಂತಾದವರು ಈ ವೇಳೆ ಹಾಜರಿದ್ದರು. ಆ ಬಳಿಕ ಸಾಂಸ್ಕೃತಿಕ ವೈಭವ ನಡೆಯಿತು. ದೇವಿ ಪಾಶವ ಎಸೆಯೇ ಅಸುರರ ಕೊರಳ ಬಿಮ್ಮನೆ ಬಿಗೀತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಕ್ಕಿಂಜೆಯಲ್ಲಿ ನಡೆದ ವೃದ್ಧ ದಂಪತಿಯ ಕೊಲೆ ಪ್ರಕರಣ, ಪೊಲೀಸರಿಂದ ಕೊಲೆ ಆರೋಪಿಯ ಬಂಧನ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶರಣಪ್ಪ ಹೇಳಿಕೆ. ರಬ್ಬರ್ ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯ, ರಬ್ಬರ್ ಬೆಳೆಗಾರರ ಸಂಘಟನೆಯಿಂದ ಹಕ್ಕೊತ್ತಾಯ ಸಭೆ, ಸಮಸ್ಯೆಗಳನ್ನು ಪರಿಹರಿಸುವಂತೆ ಸರ್ಕಾರಕ್ಕೆ ಮನವಿ. ನಗರದಲ್ಲಿ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸುವ ಹಿನ್ನೆಲೆ ಮಂಗಳೂರಿನಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದ, ಮಹಾನಗರ ಪಾಲಿಕೆ ಪೊಲೀಸ್ ಇಲಾಖೆಯಿಂದ ಆಯೋಜನೆ. ಇಲ್ಲಿಗೆ NMC ವಾರ್ತೆಯನ್ನು ಮುಕ್ತಾಯಗೊಳಿಸಿದ್ದೇವೆ. ನಾಳಿನ ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.